ನಮ್ಮ ದೈನಂದಿನ ಜೀವನದಲ್ಲಿ ಚಿನ್ನ ಎಷ್ಟರ ಮಟ್ಟಿಗೆ ಹಾಸು ಹೊಕ್ಕಾಗಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಮಗು ಹುಟ್ಟಿದ ಕ್ಷಣ ಮಗುವಿಗೆ ಕಿವಿ ಚುಚ್ಚುವಂತಹ ಶಾಸ್ತ್ರವನ್ನು ಮಾಡ್ತಾರೆ. ಇನ್ನು ಒಬ್ಬ ವ್ಯಕ್ತಿಯ ಜೀವನದ ಪ್ರಮುಖವಾದಂತಹ ಘಟ್ಟ ಮದುವೆ. ಅಲ್ಲೂ ಕೂಡ ಚಿನ್ನದ ಮಹತ್ವ, ಚಿನ್ನದ ಬೇಡಿಕೆ ಬಹಳ ಹೆಚ್ಚಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ಎಸ್ಪೆಷಲಿ ಧನುರ್ಮಾಸ ಮುಗಿದು ಸಂಕ್ರಾಂತಿ ಕಳೆದಿದೆ, ಮಾಘ ಮಾಸ ಆರಂಭ ಆಗಿದ್ದು ಶುಭ ಸಮಾರಂಭಗಳು ಹೆಚ್ಚಾಗಿ ನಡೆಯುವಂತಹ ಸಮಯ, ಮದುವೆ ಕಾರ್ಯಕ್ರಮಗಳೆಲ್ಲ ಹೆಚ್ಚಾಗಿ ಕೈಗೂಡುವಂತಹ ಸಮಯ. ಈ ಹಂತದಲ್ಲಿ ಮಧ್ಯಮ ವರ್ಗದವರೆಲ್ಲರಿಗೂ ಕೂಡ ಚಿನ್ನ ಅನ್ನುವಂಥದ್ದು ಬಹಳ ಅತ್ಯವಶ್ಯಕ. ಆದರೆ ಚಿನ್ನದ ಬೆಲೆ ದಿನೇ ದಿನೇ ಗಗನಕ್ಕೆ ಏರ್ತಾ ಇದೆ. ಹಾಗಾದ್ರೆ ಮಧ್ಯಮ ವರ್ಗದವರು ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಇನ್ನು ಮುಂದೆ ಸಾಧ್ಯನೇ ಇಲ್ವಾ, ಕನಸಾಗಿ ಉಳ್ಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ. ಇದರ ಜೊತೆಗೇನೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಚಿನ್ನ ಯುಟಿಲೈಸ್ ಮಾಡುವಂಥವ್ರು ಕೂಡ ಇದೀಗ ಒಂದು ಕ್ಷಣ ಯೋಚನೆ ಮಾಡುವಂತಹ ಸಂದರ್ಭ ಇದೆ. ಬಿಕಾಸ್ ರೇಟ್ ಅಷ್ಟು ಜಾಸ್ತಿ ಇದೆ. ಚಿನ್ನವನ್ನ ಖರೀದಿಸುವಂತ ಆಸೆಯನ್ನೇ ನಾವು ಬಿಟ್ಟು ಬಿಡಬೇಕಾ ಅನ್ನುವಂತ ಚಿಂತೆ ಜನರಲ್ಲಿದ್ದು, ಚಿನ್ನ ಬೆಳ್ಳಿ ಖರೀದಿ ಇನ್ ಮುಂದೆ ಮರೀಚಿಕೆ ಮಾತ್ರವೇ ಅನಿಸುವಷ್ಟು ಚಿತ್ರಣ ನಮ್ಮ ಕಣ್ಣು ಮುಂದೆ ಇದೆ. ಚಿನ್ನ ನಾನು ನೋಡು, ನನ್ನ ಜೊತೆ ಮಾತಾಡು ಅಂತ ಗೋಲ್ಡ್ಗಲ್ಲ, ಬದಲಾಗಿ ಮನುಷ್ಯರಿಗೆ ಮಾತ್ರ ಬಾಯಲ್ಲಿ ಪ್ರೀತಿಯನ್ನ ತೋರಿಸೋದಕ್ಕೆ ಬಳಕೆ ಮಾಡಬೇಕಾಗಿರುವಂತ ವಾಕ್ಯ ಆಗ್ತಾ ಇದೆ. ಚಿನ್ನದ ಸವಾಸಕ್ಕೆ ಹೋದ್ರೆ ನಿಜವಾಗ್ಲೂ ನಾವು ಬೆಚ್ಚಿ ಬೀಳ್ತೀವಿ, ಜೋಕೆ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿದ್ದು, ಚಿನ್ನ ರನ್ನ ಎಲ್ಲವೂ ಕೂಡ ಬಾಯಿ ಮಾತಿಗೆ ಮಾತ್ರ ಸೀಮಿತಗೊಳಿಸ್ಕೊಳ್ಬೇಕಾ ಅನ್ನುವಂತಹ ವಾತಾವರಣ ಸದ್ಯ ನಿರ್ಮಾಣ ಆಗಿದೆ. ಬಿಕಾಸ್ ಬಂಗಾರದ ದರ ಪ್ರತಿನಿತ್ಯವೂ ಆಗಸದೆತ್ತರಕ್ಕೆ ಏರ್ತಾ ಇದೆ. ಈ ಏರಿಕೆಯಿಂದಾಗಿ ಈ ಚಿನ್ನದ ರೇಟ್ ಕಡಿಮೆ ಆಗುತ್ತಾ ಇಲ್ವಾಪ ಅಂತ ಹೇಳಿ ಯೋಚನೆ ಮಾಡಬೇಕು. ಅಂಡ್ ಅದ್ರ ಬಗ್ಗೆ ಆಶಾಭಾವನೆನೇ ನಮಗೆ ಬೇಡ ಅನ್ನುವಷ್ಟರ ಮಟ್ಟಿಗೆ ಮಧ್ಯಮ ವರ್ಗದ ಜನತೆ ಇವತ್ತಿದ್ದಾರೆ. ಅಂಡ್ ನಾನಾಗ್ಲೇ ಮೆನ್ಷನ್ ಮಾಡ್ತಾ ಇದ್ದೆ, ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಚಿನ್ನವನ್ನ ಬಳಕೆ ಮಾಡೋರು ಖುಷಿ ಪಡ್ಬೇಕಾ ಅಥವಾ ಖರೀದಿ ಮಾಡೋದಕ್ಕೆ ಹೆಚ್ಚಿನ ಹಣ ಆಗ್ತಿದೆ ಅಂತ ಯೋಚನೆಯನ್ನ ಮಾಡ್ಬೇಕಾ? ಇಂಥದ್ದು ಒಂದು ವಾತಾವರಣ ಸದ್ಯ ನಿರ್ಮಾಣ ಆಗಿದೆ. ಬಂಗಾರದ ಅಂಗಡಿಯನ್ನ ಹೊರಗಿನಿಂದ ನೋಡಿ ಕಣ್ತುಂಬಿಕೊಂಡು ಖುಷಿ ಪಡುವಂತಹ ವಾತಾವರಣ ಸದ್ಯ ನಿರ್ಮಾಣ ಆಗಿರೋದು. ಬಟ್ ಇದು ಹಿಂಗೆ ಕಂಟಿನ್ಯೂ ಆಗುತ್ತಾ ನೋಡೋಣ. ಮದುವೆ ಸಮಾರಂಭಗಳಿಗೆ ಚಿನ್ನ ಬಹುಮುಖ್ಯ. ಭಾರತದಲ್ಲಿ ಮದುವೆ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಮಾತಾಡೋದೇ ಗೋಲ್ಡ್. ಚಿನ್ನ ಖರೀದಿಗೆ ಏನಾದರೂ ನಾವು ಮುಂದಾಗ್ತೀವಿ ಅಂತ ಹೇಳಿದ್ರೆ ಜೇಬು ಖಾಲಿ ಆಗತ್ತೆ. ಕನಸು ಕಟ್ಟಿ ಬಹಳಷ್ಟು ವರ್ಷಗಳ ಕಾಲ ನಾವು ಮಗಳ ಮದುವೆ ಮಾಡಬೇಕು ಅಂತ ತಂದೆ ತಾಯಿಗಳೇನು ಹಣವನ್ನ ಕೂಡಿಟ್ಟಿರ್ತಾರೆ, ಅದನ್ನ ಮದುವೆ ಎಕ್ಸ್ಪೆನ್ಸಿಗೆ ಬಳಸಬೇಕಾ ಅಥವಾ ಚಿನ್ನಕ್ಕೇನೆ ಹಾಕಬೇಕಾ, ಅಷ್ಟರ ಮಟ್ಟಿಗೆ ಚಿನ್ನದ ರೇಟ್ ಏರಿಕೆ ಆಗ್ತಾ ಇದೆ. ಚಿನ್ನದ ಮುಂದೆ ಬೆಳ್ಳಿ ಕೂಡ ಏನು ಕಡಿಮೆ ಇಲ್ಲ. ಬಿಳಿ ಸುಂದರಿ ಈಕೆ ಕೂಡ ಏರಿಕೆಯನ್ನ ಕಾಣ್ತಾ ಇರೋದು. ಲೋಹಗಳ ರಾಜಾರಾಣಿ ಚಿನ್ನ ಬೆಳ್ಳಿ ಇಬ್ಬರೂ ಕಾಂಪಿಟೇಷನ್ಗೆ ಬಿದ್ದಂಗೆ ದಿನೇ ಬೆಲೆಯಲ್ಲಿ ಏರಿಕೆಯನ್ನ ಕಾಣ್ತಾ ಇದ್ದಾರೆ. ಮದುವೆ ಸಮಾರಂಭಗಳಿಗೆ ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ಕೂಡ ಮುಖ್ಯ ಆಗುತ್ತೆ. ಬಟ್ ಇದೀಗ ಎರಡನ್ನೂ ಖರೀದಿ ಮಾಡೋದಕ್ಕೆ ಜನಸಾಮಾನ್ಯರು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಬರೀ ಮದುವೆ ಒಂದೇ ಅಲ್ಲ, ಎಲ್ಲ ಶುಭ ಸಮಾರಂಭಗಳಿಗೂ ಕೂಡ ಈ ಆಭರಣಗಳು ಹೆಚ್ಚಾಗಿ ಬೇಕಾಗುತ್ತೆ. ಉಡುಗೊರೆ ಕೊಡಬೇಕು ಅಂತ ಹೇಳಿ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ. ಅವರು ಇನ್ನು ಮುಂದೆ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ. ನಾನು ಆಗ್ಲೇ ಮೆನ್ಷನ್ ಮಾಡ್ತಾ ಇದ್ದೆ, ಒಂದು ಮಗುಗೆ ಕಿವಿ ಚುಚ್ಚೋದ್ರಿಂದ ಹಿಡಿದು ದೊಡ್ಡ ಸಮಾರಂಭಗಳಿಗೂ ಕೂಡ ಚಿನ್ನದ ಅವಶ್ಯಕತೆ ಬಹಳ ಹೆಚ್ಚಾಗಿದೆ. ಆದರೆ ಆ ಅವಶ್ಯಕತೆಯನ್ನ ಪೂರೈಸಿಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲಿದೆಯಾ ಅಂತ ಎರಡು ಬಾರಿ ಯೋಚನೆ ಮಾಡಬೇಕಾದಂತಹ ಸ್ಥಿತಿ ಸದ್ಯ ನಿರ್ಮಾಣ ಆಗಿದ್ದು, ಒಂದೇ ದಿನದಲ್ಲಿ 1 ಗ್ರಾಮ್ ಚಿನ್ನದ ದರ 1,000 ಏರಿಕೆ ಕಂಡಿದೆ. ನಿನ್ನೆ 24 ಕ್ಯಾರೆಟ್ ಗೋಲ್ಡ್ನ ರೇಟು 16,708 ರೂಪಾಯಿ, ಇವತ್ತು 17,885 ರೂಪಾಯಿ ಏರಿಕೆ ಆಗಿದೆ. ಅಂಡ್ ನಿನ್ನೆ 22 ಕ್ಯಾರೆಟ್ ಚಿನ್ನ 15,000 ಚೇಂಜ್ ಇತ್ತು, ಇವತ್ತು 16,395 ಆಗಿದೆ. ಸೊ ಹಿಂಗಾದ್ರೆ ಯಾರು 1 ಗ್ರಾಮ್ ಅಂತೂ ಕೊಂಡ್ಕೊಳ್ಳೋದಿಲ್ಲ, ಬದಲಾಗಿ 10 ಗ್ರಾಮಿನ ಒಂದು ಸಣ್ಣ ಆಭರಣವನ್ನ ನಾವು ತಗೊಳ್ಬೇಕಂತ ಹೇಳಿದ್ರು ಕೂಡ ಲಕ್ಷಾಂತರ ರೂಪಾಯಿಯನ್ನ ತೆರಬೇಕಾದಂತ ಪರಿಸ್ಥಿತಿ. ಬಟ್ ಆ ಲಕ್ಷಾಂತರ ರೂಪಾಯಿಯನ್ನ ನಾವು ಹೊಂದಿಸ್ಕೊಂಡಿದೀವಾ? ನಮ್ಮಿಂದ ಹೊಂದಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಹಾಗಾದ್ರೆ ಚಿನ್ನ ಬೆಳ್ಳಿ ನಮ್ಮ ಪಾಲಿಗೆ ಮರೀಚಿಕೆಯ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದ್ದು, ಬೆಂಗಳೂರಲ್ಲಿ ಬೆಳ್ಳಿ ರೇಟ್ ಅಂತೂ 4 ಲಕ್ಷ ರೂಪಾಯಿ ಗಡಿ ದಾಟಿದೆ. ಇವತ್ತು 1 kg ಬೆಳ್ಳಿ ದರ 4,10,000 ಏರಿಕೆ ಆಗಿರೋದು. ನಿನ್ನೆ 3,80,000 ಇತ್ತು. ಒಂದೇ ಸರ್ತಿ ಇಷ್ಟು ಸಡನ್ ಆಗಿ ಪ್ರೈಸಸ್ ಹೈಕ್ ಆಗ್ತಾ ಇದೆ ಅಂಡ್ ಬಹಳ ದೊಡ್ಡ ಮಟ್ಟದಲ್ಲಿ ಹೈಕ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಇದು ಹಿಂಗೆ ಕಂಟಿನ್ಯೂ ಆಗುತ್ತಾ? ಹಾಗಾದ್ರೆ ಬಡವರು ಮಧ್ಯಮ ವರ್ಗದವರು ಚಿನ್ನವನ್ನ ಮರೆತು ಬರೀ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಯಾರು ಇವತ್ತು ಚಿನ್ನವನ್ನ ಬಲ್ಕಲ್ಲಿ ತಗೊಳ್ತಿದ್ದಾರೆ ಅವ್ರು ಮಾತ್ರ ಚಿನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಚಿನ್ನ ಅನ್ನುವಂಥದ್ದು
ಬರೀ ಶ್ರೀಮಂತರ ಆಸ್ತಿಯಾಗಿ ಉಳ್ಕೊಂಡ್ ಬಿಡುತ್ತಾ, ಬಡವರು ಮಧ್ಯಮ ವರ್ಗದವರು ಚಿನ್ನ ಬೆಳ್ಳಿಯನ್ನ ಮರ್ತು ಬಿಡ್ಬೇಕಾ? ಈ ರೀತಿಯಾದಂಥ ಅನೇಕ ಪ್ರಶ್ನೆಗಳಿದೆ. ಈ ಗೋಲ್ಡ್ ಮತ್ತೆ ಸಿಲ್ವರ್ನ ಪ್ರೈಸು ಕಾಂಪಿಟೇಷನ್ ನಲ್ಲಿ ಈ ರೀತಿ ಜಾಸ್ತಿ ಆಗ್ತಾ ಇರೋದು ಯಾಕೆ? ಇದೆರಡರ ಬೆಲೆ ಕೂಡ ಕಡಿಮೆ ಆಗಲ್ವಾ? ಈ ಚಿನ್ನ ಬೆಳ್ಳಿಗೆ ಬೇರೆ ಏನಾದರೂ ಆಲ್ಟರ್ನೇಟ್ ನಮಗೆ ಲಭ್ಯ ಆಗತ್ತಾ? ಈ ರೀತಿಯ ಹಲವು ಪ್ರಶ್ನೆಗಳು ನನ್ನನ್ನೂ ಸೇರಿದಂತೆ ಜನಸಾಮಾನ್ಯರಲ್ಲಿದೆ. ಅದಕ್ಕೆ ಉತ್ತರವನ್ನ ಹುಡುಕುವಂತ ಪ್ರಯತ್ನ ಮುಂದಿನ 1 ಗಂಟೆಗಳ ಕಾಲ ನಾವು ಮಾಡೋಣ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಿರ್ತಾರೆ. ಮೊದಲನೇದಾಗಿ ಆರ್ಥಿಕ ತಜ್ಞರಾದಂತಹ ಶ್ರೀಯುತ ನರೇಂದ್ರ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ನಮ್ಮ ಜೊತೆ ರಾಜ್ಯ ಚಿನ್ನ ಮಾರಾಟಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ರಾಮಾಚಾರಿ ಅವರಿದ್ದಾರೆ. ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್ ಫಸ್ಟ್ ಆಫ್ ಆಲ್ ಈಗ ನಾನು ನರೇಂದ್ರ ಸರ್ನ ಕೇಳ್ತೀನಿ. ಸರ್, ಗೋಲ್ಡು ಮತ್ತು ಸಿಲ್ವರ್ ಎರಡೂ ಕಾಂಪಿಟೇಷನಿಗೆ ಬಿದ್ದಂಗೆ ಹೈಕ್ ಕಾಣ್ತಾ ಇರೋದು. ನಮಗೆ ಮೊದಲಿಂದಾನೂ ಒಂದು ವಿಷಯ ಏನು ಅಂದರೆ, ಚಿನ್ನ ಯಾವಾಗಲೂ ಜಾಸ್ತಿ, ಬೆಳ್ಳಿ ತುಂಬ ಕಡಿಮೆ ಅಂತ ಹೇಳಿ ತಾತ್ಸಾರ ಮಾಡ್ತಿದ್ದವರು ಕೂಡ ಈಗ ಬೆಳ್ಳಿ ಕಡೆಗೂ ತಿರುಗಿ ನೋಡುವಷ್ಟರ ಮಟ್ಟಿಗೆ ಪ್ರೈಸಸ್ ಹೈಕ್ ಆಗ್ತಾ ಇದೆ. ಈ ಪ್ರೈಸಸ್ ಹೈಕ್ಗೆ ಮೇನ್ ರೀಸನ್ಸು ಅಂತ ನಮಗೆ ಕಣ್ಣು ಕಾಣೋದೇನು ಅಂತ ಹೇಳಿದ್ರೆ, ಎಕಾನಮಿನಲ್ಲಿ ಆಗೋ ಬದಲಾವಣೆ, ಯುದ್ಧ ಅಂತ ಜನರಲೈಸ್ ಮಾಡಿ ಹೇಳ್ಬಿಡ್ತೀವಿ. ಬಟ್ ಇನ್ ಡೀಟೇಲ್ ಬ್ರೀಫ್ ಮಾಡೋದಾದರೆ, ನೀವು ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದ್ರಿ ಎರಡು ಪೈಪೋಟಿ, ರಾಜಾರಾಣಿ ಅಂತ. ಹೌದು. ಸೊ ಈ ರಾಜಾರಾಣಿ ಪೈಪೋಟಿಲಿ ಕೂಸು ಬಡವಾಗಿದೆ ಅಷ್ಟೇ. ಈಗ ನಾವು ಗ್ರಾಹಕರು. ಸೊ ನೀವು ಚಿನ್ನ ಮತ್ತು ಬೆಳ್ಳಿ, ಸೊ ಚಿನ್ನದ್ದು ಅನಾಲಿಸಿಸೇ ಸ್ವಲ್ಪ ಬೇರೆ, ಸಿಲ್ವರ್ ಅನಾಲಿಸಿಸ್ ಸ್ವಲ್ಪ ಬೇರೆ. ಎರಡು ರೇಟು ಓಡ್ತಾ ಇದೆ, ಗ್ಯಾಲೋಪಿಂಗು. ನಾವು ಹೇಳ್ತೀವಿ ಚಿನ್ನ ಗ್ಯಾಲೋಪಿಂಗು, ಅದು ಬಟ್ ಸಿಲ್ವರು IPL ಆಡ್ತಾ ಇದೆ ಅಂತ. ಸೊ ಇದು ಮ್ಯಾರಥಾನ್ ಗೋಲ್ಡ್. ಸೊ ಗೋಲ್ಡ್ ರೇಟ್ಸು ಕೋವಿಡ್ ಆಗೋದ್ರಿಂದ ಸ್ಟಾರ್ಟ್ ಆಗಿದೆ. ನಾವು ಈಗ ನೋಡ್ತಾ ಇದ್ದೀವಿ. ಯಾಕೆಂದರೆ ನಮಗೆ ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಟ್ರೈನಿಂಗಲ್ಲಿ, ಈ ಫ್ರಾಗ್ ಅಂಡ್ ದಿ ಹೀಟ್ ವಾಟರ್ ಟಬ್ ಸ್ಟೋರಿ. ಸೊ ಅದು ಬಿಸಿ ಆಗ್ತಿರುವಾಗ ಫ್ರಾಗು ಆರಾಮಾಗಿರುತ್ತೆ, ಇನ್ನು ತಂಪಾಗಿದೆ, ಆರಾಮಾಗಿ ಹಿತವಾಗಿದೆ. ಇನ್ನು ಸ್ವಲ್ಪ ವಾರಮ್ ಆಗುತ್ತೆ, ಇನ್ನು ಸ್ವಲ್ಪ ವಾರಮ್ ಆಗುತ್ತೆ. ಇನ್ನೇನು ಸುಟ್ಟಾಗ ಅದು ಆಚೆ ಹಾರಕ್ಕಾಗಲ್ಲ, ಆಗ ಸಾಯ್ತದೆ. ಸೊ ಈಗ ಸುಮಾರು ಕೋವಿಡ್ನಿಂದ ಬೆಲೆ ಏರಿಕೆ ಬಂದಿರೋದು ನಾವು ಗಮನಕ್ಕೆ ಬಂದಿಲ್ಲ, ಅಂದರೆ ಸುಮಾರು ಜನಕ್ಕೆ, ಜನರಲ್ ಪಬ್ಲಿಕ್ ಅಂಡ್ ಬೇರೆಯವರಿಗೆ. ಬಟ್ ಅನಾಲಿಸಿಸ್ ಮಾಡ್ಕೊಂಡ್ಬಂದವ್ರಿಗೆ ಗೊತ್ತದು. ಸೊ ಈ ಕೋವಿಡ್ ಆದಮೇಲೆ, ಯುಕ್ರೇನ್ ಮತ್ತು ರಷ್ಯಾ ವಾರ್ ಸ್ಟಾರ್ಟ್ ಆದಮೇಲೆ, ಮತ್ತು ಟ್ರಂಪು ಈಗ ಗ್ರೀನ್ಲ್ಯಾಂಡು, ಮತ್ತು ಈಗ ಹೊಸ ಟ್ರಂಪ್ ಟ್ಯಾಂಟ್ರಮ್ ಅಂತ ಏನು ಹೇಳ್ತೀವಿ ನಾವು. ಸೊ ಈ ಎಲ್ಲ ಗ್ಲೋಬಲ್ ಅನ್ಸರ್ಟನಿಟಿ ಬಂದ್ಬಿಡ್ತು. ಸೊ ಗ್ಲೋಬಲ್ ಅನ್ಸರ್ಟನಿಟಿ ಬಂದಾಗ ಟ್ರಂಪ್ ಇಶ್ಯೂ, ಇರಾನ್ ಇಶ್ಯೂ, ವಾರ್ ಇಶ್ಯೂ, ಆಮೇಲೆ ಯುಕ್ರೇನ್ ಅಂಡ್ ರಷ್ಯಾ ವಾರ್ ಇಶ್ಯೂ. ಸೊ ಎಲ್ಲ ಬಂದಾಗ ಏನಾಯಿತು, ಗೋಲ್ಡು ನಮ್ಮ ಹತ್ರ ಇರೋದೇ ವಾಸಿ. ಸೊ ಗೋಲ್ಡಲ್ಲಿ ಏನಾಯಿತು, ನಮಗೆ ಕಾಮನ್ ಆಗಿ ಏನು ಅನ್ಕೋತೀವಿ, ಜನ ತಗೋತಿದ್ದಾರೆ, ಬೆಲೆ ಜಾಸ್ತಿ ಆಗ್ತಾ ಇದೆ, ಅಥವಾ ಸಪ್ಲೈ ಇಲ್ಲ, ಡಿಮಾಂಡ್ ಜಾಸ್ತಿ ಆಗಿದೆ ಅಂತ. ಬಟ್ ಇದುವರೆ ತನಕ ಆಗದೇ ಇರೋದು, ಶತಮಾನಗಳಿಂದ ಆಗದೇ ಇರೋದು ಏನು ಅಂದರೆ, ಸೆಂಟ್ರಲ್ ಬ್ಯಾಂಕ್ಸ್ ಆರ್ ಪರ್ಚೇಸಿಂಗ್ ಗೋಲ್ಡ್. ಸೆಂಟ್ರಲ್ ಬ್ಯಾಂಕ್ ರಿಸರ್ವ್ಗೆ. ಸೊ ಇದು ಇರಲಿಲ್ಲ, ಸ್ವಲ್ಪ ವ್ಯವಹಾರ ಮಾಡ್ತಿದ್ರು. ಒಂದು ವರ್ಷ ಈಗ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿದ್ರೆ 890 ಮೆಟ್ರಿಕ್ ಟನ್ಸ್ ಇದೆ ನಮ್ಮ ಹತ್ರ. ಆಮೇಲೆ ನಾವು UK ಬೇರೆ ಬೇರೆ ಕಡೆ ಇಡ್ತೀವಿ. ಹೆಂಗೆ ನಾವು ಗೋಲ್ಡು ನಮ್ಮ HDFC ಬ್ಯಾಂಕ್ ಲಾಕರಲ್ಲೋ, ICICI ಬ್ಯಾಂಕ್ ಲಾಕರಲ್ಲೋ, ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಲಾಕರಲ್ಲಿ ಇಡ್ತಾರೆ ಇಂಡಿವಿಜುವಲ್ಸು. ಹಾಗೆ RBIನೂ ಇಟ್ಟಿತ್ತು. ನಾವು ಯುನೈಟೆಡ್ ಕಿಂಗ್ಡಮ್ ಬ್ಯಾಂಕಲ್ಲಿ ಇಟ್ಟಿದ್ವಿ, ರಿಸರ್ವ್ ಬ್ಯಾಂಕ್, ಅವ್ರ ಸೆಂಟ್ರಲ್ ಬ್ಯಾಂಕಲ್ಲಿ. ಅಲ್ಲಿಂದ ತಂದುಬಿಟ್ಟಿದ್ವಿ ವಾಪಸ್. ಈಗ ಅಂದರೆ ಒಂದು ಸೆಂಟ್ರಲ್ ಬ್ಯಾಂಕೇ ಹೆದರಿಕೆ ಆಗ್ತಾ ಇದೆ, ಅಂದರೆ ದೇಶಕ್ಕೆ. ಸೊ ಗ್ಲೋಬಲ್ ಅನ್ಸರ್ಟನಿಟಿ ಪ್ಲಸ್ ನಮ್ಮ ಗೋಲ್ಡ್ ನಮಗೆ ಇರಬೇಕು. ಸೊ ಫಿಸಿಕಲ್ ಗೋಲ್ಡ್ ಸೆಂಟ್ರಲ್ ಬ್ಯಾಂಕ್ಸೇ ಪರ್ಚೇಸ್ ಮಾಡ್ತಾ ಇದ್ರೆ ಆನೆ, ಸೊ ಇಂಡಿವಿಜುವಲ್ಸ್ ಏನು ಮಾಡಬೇಕು? ಸೊ ಈ ಒಂದು ಡಿಮಾಂಡ್ ಇಂದ ನಮಗೆ ಆಕ್ಚುಲಿ ಸಪ್ಲೈ ಶಾರ್ಟ್ ಆಗಿರೋದು. ಸೊ ಬರೀ ಜನ ಆರ್ನಮೆಂಟ್ಸ್ ಕೊಂಡ್ಕೊಂಡ್ರು ಅಥವಾ ಇನ್ವೆಸ್ಟ್ಮೆಂಟು, ಇಟ್ ಇಸ್ ಅ ವೆರಿ ಮೈನರ್ ಪಾರ್ಟ್. ಎಫೆಕ್ಟ್ ಆಗ್ತಿದೆ, ಕಾಣ್ತಾ ಇದೆ, ಯಾಕಂದ್ರೆ ನಾವು ಜನರ ಮಧ್ಯೆ ಇರ್ತೀವಿ. ಬಟ್ ರಿಸರ್ವ್ ಬ್ಯಾಂಕ್ ಏನು ಮಾಡ್ತಾ ಇದೆ, ದೇಶ ಏನು ಮಾಡ್ತಾ ಇದೆ, ಯಾಕಂದರೆ ಎರಡೇ ನಾವು ಜಾಸ್ತಿ ಇಂಪೋರ್ಟ್ ಮಾಡೋದು, ಗೋಲ್ಡು ಮತ್ತು ಆಯಿಲು. ಸೊ ಈಗ ಗೋಲ್ಡ್ ಡಾಲರ್ ಡಿ-ಡಾಲರೈಸೇಷನ್ ಇಂದನೂ ಆಗಿದೆ. ಸೊ ಡಾಲರ್ ನಮ್ದು ರೂಪಿ ಬೀಳ್ತಾ ಇದೆ. ಸೊ ಡಾಲರ್ 92ಕ್ಕೆ ಹೋಗ್ತಾ ಇದೆ. ಸೊ $1. ಸೊ ಅವಾಗ ಏನು ಮಾಡ್ತೀವಿ, ಇಂಪೋರ್ಟ್ ಮಾಡಬೇಕಾದ್ರೆ ನೀವು ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಎಲ್ಲಾನು ಡಿ-ಡಾಲರೈಸೇಷನ್ನು, ಟ್ರಂಪ್ ಎಫೆಕ್ಟು, ಇರಾನ್ ವಾರು, ಗ್ರೀನ್ಲ್ಯಾಂಡ್ ಇಶ್ಯೂ, US ಅಂದರೆ 5-6 ವರ್ಷದಿಂದ ಕೋವಿಡ್ನಿಂದ ಇದು ನಡ್ಕೊಂಡು ಬರ್ತಾ ಇದೆ. ಸೊ ಇವತ್ತಿನ ತನಕ ಸೊ RBI ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೇ ಥರ ಎಲ್ಲ ದೇಶಗಳು ಮಾಡಿದೆ. ಪೋಲೆಂಡ್ ಇಸ್ ದಿ ಹೈಯೆಸ್ಟ್. ಸೊ ಅವ್ರವ್ರ ದೇಶದಲ್ಲಿ ಅವ್ರವ್ರ ಚಿನ್ನ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಗೋಲ್ಡ್ ಮೇನ್ ರೀಸನ್. ಅದರ್ ದ್ಯಾನ್ ರೇಟ್ ಎಫೆಕ್ಟ್ ನಮಗೆಲ್ಲ ಆಗಿರೋದು ಅದು ಬೇರೆ. ಬಟ್ ಯಾಕೆ ಜಾಸ್ತಿ ಆಯಿತು? ಸೊ ಆಮೇಲೆ ಸಿಲ್ವರ್ಗೆ ಬಂದರೆ, ನೀವು ಕೇಳಿದ್ರಿ, ಸಿಲ್ವರು ಇಂಡಿವಿಜುವಲ್ ಯೂಸ್ ಭಾಳ ಕಡಿಮೆ.
ನಾವು ದೇವಸ್ಥಾನಗಳಲ್ಲಿ ಅಥವಾ ದೇವರ ಪೂಜೆಗೆ ಇಂಥದಕ್ಕೆ ಯೂಸ್ ಮಾಡ್ತೀವಿ. ನೀವು ಹೇಳಿದ್ವಿ ಕಿವಿ ಚುಚ್ಚೋದ್ರಿಂದ ಅಂತ. ಅದಾದರೆ ನಾವು ಸಂಧ್ಯಾ ವಂದನೆ ಮಾಡೋಕ್ಕೆ ಇನ್ನೊಂದಕ್ಕೆ ಪಂಚೋತ್ತರಿಗಳು ಸಿಲ್ವರ್ ಇಟ್ಕೊಂಡ್ಬಿಡ್ತೀವಿ. ಸೊ ಎರಡೂ ಮನೆ ಇದರಲ್ಲಿ ಯುಟಿಲಿಟಿಗಿರುತ್ತೆ ಅಥವಾ ಪರ್ಚೇಸ್ಗಿರುತ್ತೆ. ಬಟ್ ಮೇನ್ ರೀಸನ್ ಸಿಲ್ವರ್ ಜಿಗಿತ, ನಾವು IPL ಅಂತ ಏನು ಹೇಳಿದ್ವಿ, 5,000, 8,000, 10,000, 1.5 ಲಕ್ಷದಿಂದ 4 ಲಕ್ಷಕ್ಕೆ ಹೋಗಿದೆ. ಒಂದು ವರ್ಷದಲ್ಲಿ 260% ಹೋಗಿದೆ ಗೋಲ್ಡ್ ರೈ ಇಂತ ವ್ಯಾಲ್ಯೂ ವೈಸ್, ಆಮೇಲೆ ಜಂಪ್ ವೈಸ್. ಸೊ ಮ್ಯಾರಥಾನ್ ಇಲ್ಲಿ IPL ಈಗ 4 ಲಕ್ಷ ಗಡಿ ದಾಟ್ಬಿಡ್ತು. ಅಂದರೆ ಇದು ಆಲ್ ಟೈಮ್ ರೆಕಾರ್ಡು. ಇದ್ಯಾತಕ್ಕೆ ಅಂದರೆ ಬೇಸಿಕಲಿ ಇಂಡಸ್ಟ್ರಿ ಯೂಸ್. ಸೊ ಇದು ಇಂಡಿವಿಜುವಲ್ ಯೂಸ್ ಆ್ಯಂಡ್ RBI ಆದರೆ ಅನ್ಸರ್ಟೆಂಟಿಗಾದರೆ ಎಲ್ಲದಕ್ಕೂ ನಿಮ್ಮ ಸರ್ವರು, ಆಮೇಲೆ ಈಗ ಮೇಜರ್ EV ವೆಹಿಕಲ್ಸು, ಆಮೇಲೆ ಬ್ಯಾಟ್ರಿ ರಿಕ್ವೈರ್ಮೆಂಟು, ಆಮೇಲೆ ಹ್ಯೂಜ್ ಸ್ಟೋರೇಜ್ ಬೇಕಾಗ್ತಾ ಇದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೇ ಆರ್ ಯೂಸಿಂಗ್ ಬಿಗ್ ಸೆಂಟರ್ಸ್ ಫಾರ್ ಡಾಟಾ ಸ್ಟೋರೇಜು. ಸೊ ಇದಕ್ಕೆಲ್ಲ ಬೇಕಾಗಿರೋ ಸಿಲ್ವರು. ಸೊ ಸಿಲ್ವರ್ ಇಂಡಸ್ಟ್ರಿಯಲ್ ಯೂಸ್ಗೆ ಶಾರ್ಟೇಜ್ ಬಂದಿದೆ. ಇಲ್ಲಿ ಗೋಲ್ಡ್ ಶಾರ್ಟೇಜ್ ಫಾರ್ ಡಿಫರೆಂಟ್ ರೀಸನ್, ಸಿಲ್ವರ್ ಶಾರ್ಟೇಜ್ ಇಸ್ ಮೇಜರ್ಲಿ ಫಾರ್ ಇಂಡಸ್ಟ್ರಿಯಲ್ ಯೂಸ್. ಸೊ ಇದು ಜನಸಾಮಾನ್ಯದಕ್ಕೆ ಆ ಪರ್ಪಸ್ಗಲ್ಲ. ಸೊ ಈ ರೀತಿ ಆದ್ರಿಂದ ಒಂದು ಪರ್ಸೆಂಟೇಜ್ ವೈಸ್ ಸಿಕ್ಕಾಪಟ್ಟೆ ಮೇಲೆ ಹೋಗ್ತಾ ಇದೆ ಸಿಲ್ವರು, ಇನ್ನೊಂದು ಗೋಲ್ಡ್ ಸ್ಟಡಿಯಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎರಡು ಕಾರಣಗಳು ನಾವು ಈ ತರ ನೋಡಬೇಕಾಗುತ್ತೆ. ಸರ್, ಗೋಲ್ಡ್ ಸ್ಟಡಿಯಾಗಿ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರಿ, ಬಟ್ ಅದೊಂದು ಸ್ಟನ್ನಿಂಗ್ ರ್ಯಾಲಿ ತರನೇ ಕಾಣಿಸ್ತಾ ಇದೆ. ಮಾತಾಡ್ತೀನಿ ನಿಮ್ ಜೊತೆ. ರಾಮಾಚಾರಿ ಸರ್, ಈಗ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಒಂದು ಮಾತಿದೆ, ಬೆಳ್ಳಿ ಬಂಗಾರ ಮಾಡೋ ಆಚಾರ್ಯರ ಮನೇಲಿ ಯಾವತ್ತೂ ದುಡ್ಡಿಗೆ ಕೊರತೆ ಇಲ್ಲ ಅಂತ. ಈ ಬೆಳ್ಳಿ ಬಂಗಾರದ ಪ್ರೈಸ್ನ ಗೋಲ್ಡ್ ವ್ಯಾಪಾರಿಗಳು ಅಥವಾ ಸಿಲ್ವರ್ ವ್ಯಾಪಾರಿಗಳು ಎಷ್ಟರ ಮಟ್ಟಿಗೆ ಬೂನ್ ಅಂತ ಕನ್ಸಿಡರ್ ಮಾಡಬಹುದು ಹಾಗಾದ್ರೆ, ಅಥವಾ ಬಹಳ ಖುಷಿ ವಾತಾವರಣ ಇದೆಯಾ ವ್ಯಾಪಾರಸ್ಥರಿಗೆ? ಖುಷಿ ವಾತಾವರಣ ಅಂತ ಏನಿಲ್ಲ, ಬಟ್ ಎಲ್ಲ ವ್ಯಾಪಾರಿಗಳಿಗೆ ಈ ಬೆಲೆ ಏರಿಕೆ ಬಗ್ಗೆ ಸಿದ್ಧತೆ ಇರ್ತದೆ. ಎಲ್ಲಿ ಬಂಡವಾಳಶಾಹಿಗಳಿರ್ತಾರೋ ದೊಡ್ಡ ದೊಡ್ಡ ವ್ಯಾಪಾರಿಗಳ ಹತ್ರ ಅವ್ರಿಗೆ ಖುಷಿ ಆಗ್ತದೆ. ಯಾರು ಸಾಲ ತಗೊಂಡ್ಬಂದಿರ್ತಾರೆ, ಸೊ ಅವ್ರಿಗೆ ದುಃಖ ಆಗುತ್ತೆ. ಯಾಕೆಂದ್ರೆ ಮೆಟಲ್ ಟು ಮೆಟಲ್ ಕೊಡಬೇಕು. ಅವ್ರು ತಂದಾಗ 12,000 ಇದ್ದು ಅವ್ರು ರಿಟರ್ನ್ ಕೊಡಬೇಕಾದಾಗ 25,000 ಆದಾಗ ಸಹಜವಾಗಿ ನಷ್ಟ ಆಗ್ತದೆ. ಅದು ಯಾರಿಗೆ ಅನುಕೂಲ ಅಂತಂದ್ರೆ ಬಂಡವಾಳಶಾಹಿಗಳಿಗೆ ಮಾತ್ರ. ಆದರೆ 80%, 85% ಇರೋ ಮಧ್ಯಮ ವರ್ಗದ ವ್ಯಾಪಾರಿಗಳು, ಕೆಲಸಗಾರರು, ಅವ್ರಿಗೆಲ್ಲರಿಗೂ ಕೂಡ ಒಂದು ರೀತಿ ಸಂಕಷ್ಟನೇ. ಆದರೆ ಚಿನ್ನ ಮತ್ತು ಬೆಳ್ಳಿ ಈ ದರ ಏರಿಕೆ ಇಂದಲಿಂದನೂ ಗಮನಿಸಿದ್ದು ನನಗೆ ಜ್ಞಾಪಕ ಇದ್ದಂಗೆ 210 ಆದಾಗ ನಾವು ತುಂಬ ಚಿಕ್ಕವರು ಇದ್ದಾಗ ನಮ್ಮ ಮನೆಯಲ್ಲಿ ಯೋಚನೆ ಮಾಡ್ತಿದ್ರು, 210 1 ಗ್ರಾಮ್ಗೆ, 2,100 10 ಗ್ರಾಮ್ಗೆ ಇನ್ನು ಚಿನ್ನ ಬಹುಶಃ ಈ ವ್ಯಾಪಾರ ಕುಂಠಿತ ಆಗ್ಬೋದು, ಪರ್ಯಾಯವಾಗಿ ನೋಡಬೇಕು ಅಂತ ಅಂದ್ಬಿಟ್ಟು. ಬಟ್ ಗೋಲ್ಡ್ ಇಸ್ ನಾಟ್ ಎ ಕಮಾಡಿಟಿ, ಗೋಲ್ಡ್ ಇಸ್ ಎನ್ ಎಕ್ಸ್ಚೇಂಜ್ ಮನಿ. ಯಾಕೆಂದರೆ ಪ್ರಪಂಚದ ಅಷ್ಟು ಆರ್ಥಿಕ ವ್ಯವಸ್ಥೆಯ ಒಂದು ಮೂಲ ಮಾಧ್ಯಮವೇ ಚಿನ್ನ. ಹಿಂದೆ ಎಲ್ಲನೂ ಈಗಲೂ ಕೂಡ ಯಾವುದೇ ದೇಶ ನನ್ನ ನೋಟ್ ಪ್ರಿಂಟ್ ಮಾಡ್ಬೇಕಾದ್ರೆ ನಾನು ರಿಸರ್ವ್ ಬ್ಯಾಂಕಲ್ಲಿ ಎಷ್ಟು ಚಿನ್ನ ಇರ್ತದೋ ಅದಕ್ಕೆ ಸಮನಾಗಿ ಮಾಡ್ತಿದ್ರು. ಈಗ ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಚಿನ್ನ ಒಂದಷ್ಟು ಇದ್ದರೆ ಇವರು ಅದಕ್ಕೆ ಆರ್ಥಿಕವಾದ ಹಿಂಜರಿತಗಳು ನಾವು ನೋಡ್ತಾ ಇದ್ದೀವಿ. ಕೆಲವು ದೇಶಗಳು ಈಗ ನಮ್ದು ₹1 ಕೊಟ್ಟರೆ ಕೆಲವು ದೇಶಗಳು ಒಂದು ಕಟ್ ಕೊಡ್ತಾರೆ, ಆಫ್ರಿಕನ್ ಕಂಟ್ರೀಸು. ಯಾಕೆಂದರೆ ಅವರು ಈ ಇಂಬ್ಯಾಲೆನ್ಸಿಂಗ್ ಚಿನ್ನ ಎಷ್ಟೈತೆ ಅದಕ್ಕಿಂತ ಯಥೇಚ್ಛವಾಗಿ ನೋಟ್ ಪ್ರಿಂಟ್ ಮಾಡಿರೋದ್ರಿಂದ ವ್ಯಾಲ್ಯೂ ಕಡಿಮೆ ಆಯ್ತಾ ಹೋಗ್ತದೆ. ಸೊ ಹಾಗಾಗಿ ವ್ಯಾಪಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ಳೇಬೇಕು. ಮೊದಲೇನಾಗ್ತಿತ್ತು, ಇವಾಗ ಎಲ್ಲರೂ ಏನು ಮಾಡೋರು, ಏನಾರು ಒಂದು ಆದಾಯ ಬಂದಾಗ, ಮೇನಾಗಿ ನಮ್ಮದು ಕೃಷಿಗಳ ದೇಶ, ಕೃಷಿ ರಾಷ್ಟ್ರ, ಏನಾರೋ ಒಂದು ಒಳ್ಳೆ ಬೆಳೆ ಬಂತಪ್ಪ ನಮ್ಮ ತಾಲೂಕಲ್ಲಿ, ಒಳ್ಳೆ ತರಕಾರಿ ಬಂತು, ಬೇರೆ ಬೇರೆ ಬೆಳೆ ಬಂತು, ಅವಾಗ ಏನು ಮಾಡೋರು ಅಂತಂದರೆ ಪರ್ಯಾಯವಾಗಿ ಅವ್ರು ಏನು ಮಾಡೋರು, ಉಳಿತಾಯದ ಹಣವಾಗಿ ಚಿನ್ನ ಆಭರಣ ತಗೊಳ್ಳೋರು. ಹಾಕೊಂಡಂಗೂ ಆಗುತ್ತೆ. ನಾಳೆ ದಿವಸ ಏನಾರು ಬಿತ್ತನೆ ಕಾಲಕ್ಕೆ ಏನಾರು ಅವಶ್ಯಕತೆ ಬೇಕು ಅಂತಂದಾಗ ಅದನ್ನು ಗಿರ್ವಿ ಇಟ್ಟು ಚಿನ್ನ ದುಡ್ಡು ತಗೊಳಕ್ಕಾಗುತ್ತೆ. ಯಾಕೆಂದರೆ ತಕ್ಷಣ ನಿಮಗೆ ಒಂದು 5-10 ನಿಮಿಷ ಅಥವಾ ಅರ್ಧ ಗಂಟೆ ಒಳಗೆ ಏನಾರು ಒಂದು ವಸ್ತು ಮಾರಾಟ ಮಾಡ್ಬೋದು ಈ ಪ್ರಪಂಚದಲ್ಲಿ. ಅಂದರೆ ಚಿನ್ನ ಮತ್ತು ಬೆಳ್ಳಿ ಮಾತ್ರ. ಅದಕ್ಕಿಂತ ಬೆಲೆ ಬಾಳೋ ಡೈಮಂಡ್ ಇದ್ರೂ ಕೂಡ ಇಷ್ಟಪಟ್ಟರೆ ತಗೋಬೋದು, ದುಡ್ಡಿರೋರು ತಗೋಬೋದು, ನಿಮಗೆ ತಕ್ಷಣ ಸೇಲ್ ಆಗೋದಿಲ್ಲ. ಆಪದ್ದನವಾಗಿ ಎಲ್ಲರೂ ಬಳಸ್ತಾ ಇರೋದ್ರಿಂದ ಭಾರತದಲ್ಲಿ ನಮ್ಮ ಸಂಸ್ಕೃತಿಲಿ ಯಾಕೆ ಹುಟ್ಟಿದ್ರು ಚಿನ್ನ, ಸತ್ರು ಚಿನ್ನ, ಎಲ್ಲದಕ್ಕೂ ಚಿನ್ನ ಮಾಡಿದ್ರು ಅಂತಂತಂದರೆ ಅದೊಂದು ಇನ್ಶೂರೆನ್ಸ್ ಆಪದ್ದನವಾಗಿರಬೇಕು. ಯಾಕೆಂದರೆ ಆಗಲೇ ಸಾವಿರಾರು ವರ್ಷಗಳಿಂದನೇ ಕಂಡ್ಕೊಂಡಿದ್ರು ಆಪದ್ದನವಾಗಿರುತ್ತೆ, ಚಿನ್ನ ಮಾತ್ರ ಮನುಷ್ಯನ ಸಹಾಯಕ್ಕೆ ಬರ್ತದೆ ಅಂತ ಅಂದ್ಬಿಟ್ಟಿದ್ದೇನೆ. ಹಂಗಾಗಿ ಅದನ್ನು ಸಂಸ್ಕೃತಿಯ ಒಳಗಡೆ ಸೇರಿಸ್ಬಿಟ್ರು ಪ್ರತಿಯೊಂದಕ್ಕೂ. ಇವತ್ತು ನಮಗೆ ಒಂದು ತಾಳಿ ಬೇಕು ಅಂತಂದರೆ, ತುಂಬ ಬಡವ್ರ ಮನೆ ಮದುವೆ ಅಂದರೆ ಒಂದು 5 ಗ್ರಾಮ್ ಮೇಯ್ನು ಗಂಡನ ಮನೆ ತಾಳಿ, ತಾಯಿ ಮನೆ ತಾಳಿ, ಹಿಂಗೆಲ್ಲ ನೋಡಿದ್ರೆ ಒಂದು 10 ಗ್ರಾಮ್ ತಾಳಿಗೆ ಬೇಕಾಯ್ತದೆ. ಸೊ ಎಷ್ಟೋ ಜನರು
1 ಗ್ರಾಮ್ ಇವತ್ತು 10 ಗ್ರಾಮ್ಗೆ 2 ಲಕ್ಷದ ಹತ್ತತ್ರ ಹೋಗ್ತಾ ಇದೆ. ಆ 2 ಲಕ್ಷದಲ್ಲಿ ಮದುವೆನೇ ಮಾಡಿಬಿಡ್ತಿದ್ರು. ಕರೆಕ್ಟ್. ಒಂದು 40-50 ಸಾವಿರ ರೂಪಾಯಿಗೆ ಚಿನ್ನ ತಾಳಿ ಗಿಳಿ ಏನು ಬೇಕು ಮಿನಿಮಮ್ ಶಾಸ್ತ್ರ ಏನು ಹೇಳ್ತದೆ ಹಂಗೆ. ಬಡವ್ರ ಮನೆ ಮದುವೆ 3 ಲಕ್ಷದಲ್ಲಿ ಮುಗಿದೋಗ್ತಿತ್ತು. ಬಟ್ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದಕ್ಕೂ ನೋಡಿ, ನಮ್ಮಲ್ಲಿ ಒಬ್ರು ಈ ಕಾಲಜ್ಞಾನಿ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಂತ, ಅವರು 400 ವರ್ಷದಿಂದನೇ ಹೇಳವ್ರೆ ಏನಂತಂದ್ರೆ, ನೀವು ಮರದಲ್ಲಿ ತಾಲಿ ಮಾಡ್ಕೊಂಡು ಅದಕ್ಕೊಂದು ಸಣ್ಣ ತುಣುಕೋ, ಇವಾಗ ಶಾಸ್ತ್ರಕ್ಕೆ ಚಿನ್ನದ ಸುಮ್ಮನೆ ಮುಟ್ಸೋದು, ಒಂದು ಸಣ್ಣದು ಒಂದು 10 ಮಿಲಿ 20 ಮಿಲಿ ಅದಕ್ಕೆ ಒಂದು ಸಣ್ಣ ಡಾಟ್ ಥರ ಅದರೊಳಗಿಟ್ಟು ತಾಲಿ ಕಟ್ಟಬೇಕಾದಂಥ ಪರಿಸ್ಥಿತಿ ಬರ್ತದೆ ಅಂತ. ಅದು ಅರ್ಶನದ ದಾರನೂ ಆಗ್ತದೆ, ಅರ್ಶನದ ಕೊಂಬು ಆಗ್ತದೆ. ಬಟ್ ಒಂದು ವಿಷಯ ನಾವು ಭಾರಿ ಸ್ಪಷ್ಟವಾಗಿ ತಿಳ್ಕೋಬೇಕು, ಜನರು ಇನ್ನು ಮುಂದೆ ಏನು ನಾವು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ, ಹೆಣ್ಮಕ್ಳು ಹುಟ್ಟಿದ್ರಪ್ಪ ನೋಡ್ಕೊಳ್ಳೋಣ ಬಿಡೋ, ಅವ್ರು ದೊಡ್ಡವರಾದಾಗ ಮದುವೆ ಸಂದರ್ಭದಲ್ಲಿ ಅನ್ನೋಂಗಿಲ್ಲ. ಮಗು ಹುಟ್ಟಿದ ತಕ್ಷಣನೇ ಪ್ರತಿ ತಿಂಗಳು ಒಂದು ಕನಿಷ್ಠ 500 ಮಿಲಿ, ನಾನು 1 ಗ್ರಾಮ್ ಅಂತಾನೂ ಹೇಳಲ್ಲ, ಒಂದು 5-10 ಸಾವಿರ ರೂಪಾಯಿ ಉಳಿಸುವಂಥದ್ದು, ಬಹುಶಃ ಇನ್ನೂ 25 ಸಾವಿರ ರೂಪಾಯಿ ಮೇಲೆ ಹೋಗುತ್ತೆ ಬೆಲೆ ಅನ್ನೋದು ಅಂದಾಜಿದೆ. 25,000 ರುಪೀಸು ಐತೆ ಅಲ್ವಾ, ಇದು 5 lakhs ದಾಟ್ತದೆ. ನಾನು 6 ತಿಂಗಳಿಂದನೇ ಹೇಳಿದ್ದೆ ಇದು ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟಿದ್ದೇನೆ. ಆಗಲೇ ಸರು ಕೂಡ ಹೇಳಿದ್ರು ಏನಾಗ್ತಿತ್ತು ಹಿಂದೆ ನೋಡಿ, ವ್ಯಾಪಾರದಲ್ಲಿ ನಂಬಿಕೆಗೆ ಒಂದು ವಿನಿಮಯದ ಹಣ ಬೇಕಾಗಿತ್ತು. 2ನೇ ಮಹಾಯುದ್ಧದ ನಂತರ ಎಲ್ಲರೂ ಏನಂತ ತಿಳ್ಕೊಂಡ್ರು ಅಂತಂದ್ರೆ, ಅಮೆರಿಕಾದ ಹತ್ರ ಹೆಚ್ಚು ಚಿನ್ನ ಐತೆ, ಅದು ವಿಶ್ವಮಾನ್ಯವಾಗಿ ಆ ಡಾಲರ್ನ ಮಾಡಿಬಿಟ್ರು. ಈ ಅಮೆರಿಕಾದ ಬೇರೆ ಬೇರೆ ಧೋರಣೆಗಳಿಂದ ಈಗ ಏನು ಮಾಡಿದ್ರು, ಎಲ್ಲರೂ ಅವ್ರ ಡಾಲರ್ನ ವಾಪಸ್ ಕೊಡ್ತಾವ್ರೆ, ವಾಪಸ್ ಮಾಡಿ ಚಿನ್ನ ಖರೀದಿ ಮಾಡಿ ಇಟ್ಕೋತಾವ್ರೆ. ಸೊ ಅದು ಬರೀ ಸಣ್ಣ ಪುಟ್ಟ ದೇಶಗಳಲ್ಲ, ಎಲ್ಲ ಮೇಜರ್ ಆಗಿ ಕೆಲವರು ಭಯದಿಂದ ಹೇಳ್ತಾ ಇಲ್ಲ, ಕೆಲವು ದೇಶಗಳು ಹೇಳ್ತಾ ಇದ್ದಾರೆ. 197 ದೇಶದಲ್ಲಿ 150 ದೇಶಗಳು ಕೂಡ ಇನ್ನು ಸಣ್ಣ ಪುಟ್ಟ ಅಮೆರಿಕಾದ ಸುತ್ತಮುತ್ತ ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿರೋ ದೇಶಗಳು ಬಿಟ್ಟರೆ ಇನ್ನೆಲ್ಲರೂ ಕೂಡ ಅವರವರ ಆರ್ಥಿಕ ಸ್ಥಿತಿಯನ್ನ ಇಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅವಕಾಶ ಇದ್ದವರು ಚಿನ್ನ, ಯಾರಿಗೆ ಅವರ ಲಭ್ಯತೆ ಬೆಳ್ಳಿ, ಇದನ್ನು ಸಂಗ್ರಹ ಮಾಡ್ಕೊಂಡು ಹೋಗ್ತಾರೆ.